ಹಾಯ್ ಫ್ರೆಂಡ್ಸ್, ಇವತ್ತು ಇನ್ನೊಂದು ಹೊಸ ರೆಸಿಪಿ ವಿಡಿಯೋ ಮಾಡೋಣ. ನಮ್ಮ ಈ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ನಾವು ದಸರಾ ಸ್ಪೆಷಲ್ ಪುರಿಗಳು ಮಾಡೋಣ. ಈ ದಸರಾ ಪುರಿಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ, ಕ್ರಿಸ್ಪಿ ಹಾಗೂ ಸ್ವೀಟ್ ಚೆನ್ನಾಗಿರುತ್ತೆ. ಈ ತರಹ ರುಚಿಕರವಾದ ಪುರಿ ನೀವು ಎಲ್ಲೂ ತಿಂದಿರಲ್ಲ. ಅಲ್ಲಿಯವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ನಾನು 2 ಕಪ್ಪು ಮೈದಾ ತಗೊಳ್ತೇನೆ. ಇದರಲ್ಲಿ ನಾವು 1 ಚಮಚ ಆಗುವಷ್ಟು ಉಪ್ಪು ಹಾಕೋಣ. ಇದರಲ್ಲಿ 1 ಚಮಚ ಅಡುಗೆ ಎಣ್ಣೆ ಹಾಕೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಹಿಟ್ಟನ್ನ ಕಲ್ಸೋಣ. ನೋಡಿ, ಇವಾಗ ನಾವು ಈ ತರಹ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇವೆ. ಇದರ ಮೇಲೆ 1 ಚಮಚ ನಾವು ಅಡುಗೆ ಎಣ್ಣೆ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡೋಕಿಡೋಣ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಳ್ತೀನಿ. ಅದರಲ್ಲಿ 1 ಕಪ್ಪು ಹುರಿವಡಲೆ ಹಾಕೋಣ. ಮತ್ತೆ ಇದರಲ್ಲಿ 1 ಕಪ್ಪು ಆಗುವಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ಇವಾಗ ನೋಡಿ, ನಾವು ಚೆನ್ನಾಗಿ ರುಬ್ಬಿಕೊಂಡಿದ್ದೇವೆ. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದರಲ್ಲಿ 1 ಕಪ್ಪು ಒಣಕೊಬ್ಬರಿ, ಚೆನ್ನಾಗಿ ತೂರಿರುವ ಒಣಕೊಬ್ಬರಿಯನ್ನು ಹಾಕೋಣ. ನಾವು ಬಾದಾಮಿಯನ್ನು ಪುಡಿ ಮಾಡಿಕೊಂಡಿದ್ದೇವೆ, ಅದನ್ನು ಸ್ವಲ್ಪ ಹಾಕೊಳ್ಳೋಣ. ನಾವು ಜಾಯಿಕಾಯಿನ ಪೌಡರ್ ಮಾಡ್ಕೊಂಡಿದ್ದೇವೆ, ಅದನ್ನು ಸ್ವಲ್ಪ ಹಾಕೋಣ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನಮ್ಮ ಮೈದಾ ಹಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನಮ್ಮ ಹಿಟ್ಟನ್ನ 2 ಭಾಗ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಹಿಟ್ಟನ್ನ ಚೆನ್ನಾಗಿ ನಾದಿಕೊಳ್ಳಿ. ಇವಾಗ ನಮ್ಮ ಹಿಟ್ಟನ್ನ ಲಟ್ಟಿಸಿಕೊಳ್ಳೋಣ. ನೋಡಿ, ಇವಾಗ ನಮ್ಮ ಹಿಟ್ಟು ಚೆನ್ನಾಗಿ ನಾವು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀವಿ. ಇದರ ಮೇಲೆ 1 ಚಮಚ ಆಗುವಷ್ಟು ಡಾಲ್ಡಾ ಹಾಕೋಣ. ನಮ್ಮ ಡಾಲ್ಡಾನ ಚೆನ್ನಾಗಿ ನಾವು ಟಾಪಿಂಗ್ ಮಾಡೋಣ. ಇವಾಗ ಇದನ್ನು ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಹಿಟ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಒಂದು ಚಿಕ್ಕ ಪೀಸ್ ತಗೊಂಡಿದ್ದೀನಿ. ಇದನ್ನ ಇವಾಗ ನಿಧಾನವಾಗಿ ಲಟ್ಟೋಣ.
ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಾಕಿ ಲಟ್ಟೋಣ. ಇವಾಗ ನಾವು ಮಾಡಿರೋ ಪೌಡರ್ನ ಹಾಕೊಳ್ಳೋಣ. ಇವಾಗ ನಾವು ನಮ್ಮ ಪುರಿಗೆ ಸ್ವಲ್ಪ ನೀರು ಹಚ್ಕೊಳ್ಳೋಣ ಸೈಡಿಗೆ. ಸೊ ನೀರು ಏನಕ್ಕೆ ಹಚ್ತಾ ಇದ್ದೀವಿ ಅಂದರೆ ಇದರಿಂದ ನಮ್ಮ ಪೂರಿ ಚೆನ್ನಾಗಿ ಕ್ಲೋಸ್ ಆಗುತ್ತೆ, ನಾವು ಒಳಗಡೆ ಹಾಕಿರೋ ನಮ್ಮ ಪೌಡ್ರ್ ಆಚೆ ಬರಲ್ಲ. ಸೊ ಇಲ್ಲಿ ಮೂಲೆಯಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ಕೊಡೋಣ. ಇಲ್ಲಿ ನೋಡಿ, ಇವಾಗ ನಮ್ಮ ಪೂರಿ ರೆಡಿಯಾಗಿದೆ. ಇವಾಗ ಒಂದು ಪ್ಯಾನ್ ತಗೊಳ್ತೀನಿ, ಅದರಲ್ಲಿ ಅಡಿಗೆ ಎಣ್ಣೆ ಹಾಕೋಣ. ಇವಾಗ ನಮ್ಮ ಎಣ್ಣೆ ಹೀಟ್ ಆಗಿದೆ, ಇದರಲ್ಲಿ ಒಂದೊಂದಾಗಿ ನಾವು ಪೂರಿ ಹಾಕೋಣ. ಸೊ ನಮ್ಮ ಪೂರಿನ ಎಣ್ಣೆಯಲ್ಲಿ ಜಾಸ್ತಿ ಕರಿಬಾರ್ದು, ಇದು ಜಸ್ಟ್ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೇ. ಸೊ ಇವಾಗ ನಮ್ಮ ಪೂರಿ ಗೋಲ್ಡನ್ ಬ್ರೌನ್ ಆಗಿದೆ, ಇದನ್ನ ಎಣ್ಣೆಯಿಂದ ಆಚೆ ತೆಗೆಯೋಣ. ಸೊ ಇಲ್ಲಿ ನೋಡಿ, ನಮ್ಮ ದಸರಾ ಸ್ಪೆಷಲ್ ಪೂರಿಗಳು ರೆಡಿಯಾಗಿದೆ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು.